ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರೇಗೌಡ. ವೀಕ್ಷಕರೇ, ಇಂದಿನ ವಿಡಿಯೋನಲ್ಲಿ ಇಡೀ ಕರ್ನಾಟಕವನ್ನೇ ನಡುಗಿಸಿದಂತಹ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಗಾದಂತ ವಿಷಯ ಹಾಗೂ ಇಲ್ಲಿವರೆಗೂ ಉತ್ತರ ಸಿಗದಂತೆ ಇರ್ತಕ್ಕಂಥ ಒಂದು ಪ್ರಕರಣ, ಅದು ಧರ್ಮಸ್ಥಳದ ಸೌಜನ್ಯ ಹತ್ಯೆ ಪ್ರಕರಣ. ವೀಕ್ಷಕರೇ, ಸೌಜನ್ಯ ಅಂದ್ರೆ ಯಾರು? ಈಕೆ ಯಾವ ಊರು? ಈಕೆಯ ಮೇಲೆ ನಡೆದಂತ ಅಮಾನುಷ್ಯ ಕೃತ್ಯಗಳೇನು? ಎಲ್ಲಿ ನಡೀತು? ಯಾವಾಗ ನಡೀತು? ಆ ನಂತರ ನಡೆದಂತ ಎಲ್ಲಾ ಘಟನೆಗಳು ಯಾವ್ಯಾವು? ಇವೆಲ್ಲವನ್ನ ಈ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಹತ್ತಿರ ವಾಸಿಸುತ್ತಿದ್ದ 17 ವರ್ಷದ PUC ವಿದ್ಯಾರ್ಥಿನಿ, ಸರಳ ಓದು ಹಂಬಲವಿದ್ದ ಹುಡುಗಿ. ಅಕ್ಟೋಬರ್ 9, 2012 ಎಂದಿನಂತೆ ಸೌಜನ್ಯ ಮನೆಯಿಂದ ಕಾಲೇಜಿಗೆ ಹೊರಟಳು. ಆದರೆ ಮತ್ತೆ ಸಾಯಂಕಾಲ ಮನೆಗೆ ಮರಳಲೇ ಇಲ್ಲ. ಮನೆಯಲ್ಲಿ ತಂದೆ ತಾಯಿಗಳು ಅಲ್ಲಿ ಇಲ್ಲಿ ಹುಡುಕಾಟ ನಡೆಸಿದರು. ಇಲ್ಲಿ ಹುಡುಕಿದರೂ ಮಗಳು ಸೌಜನ್ಯ ಕಾಣಲಿಲ್ಲ. ಅಷ್ಟರಲ್ಲಿ ಸಂಜೆಯಾಗಿತ್ತು. ಸೂರ್ಯ ಬಾನಿಂದ ಜಾರಿದ್ದನು. ನಂತರ ಬೆಳಿಗ್ಗೆ ಎದ್ದು ತನ್ನ ತಂದೆ ತಾಯಿಗಳು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದರು. ಆ ದೂರಿನ ಮೇರೆಗೆ ಪೊಲೀಸರು ಹುಡುಕಾಟ ನಡೆಸಿದರು. ಆ ಸಮಯದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಒಂದು ಶವ ಪತ್ತೆಯಾಯಿತು. ಆ ಶವ ಯಾವುದೆಂದರೆ ಅದೇ ಸೌಜನ್ಯ. ಅದನ್ನ ತನಿಖೆ ಮಾಡಿದಾಗ ಆ ತನಿಖೆಯಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕ್ರೂರವಾಗಿ ಕೊಲೆಯಾಗಿದೆ ಅಂತ ತಿಳಿದು ಬರುತ್ತದೆ. ಈ ಘಟನೆ ರಾಜ್ಯಾದ್ಯಂತ ದೊಡ್ಡ ಆಕ್ರೋಶ ಮೂಡಿಸಿತು. ಸೌಜನ್ಯಗೆ ನ್ಯಾಯ ಬೇಕು ಎಂಬ ಘೋಷಣೆಯೊಂದಿಗೆ ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು, ಜನಸಾಮಾನ್ಯರು ಪ್ರತಿಭಟನೆ ನಡೆಸಿದರು. ಕುಟುಂಬದವರು ಕೆಲ ಪ್ರಭಾವಿ ವ್ಯಕ್ತಿಗಳ ಹೆಸರುಗಳನ್ನು ಶಂಕೆ ವ್ಯಕ್ತಪಡಿಸಿದರು. ನಂತರ 2012 ನವೆಂಬರ್ 18 ಪ್ರಕರಣವನ್ನು CIDಗೆ ಹಸ್ತಾಂತರಿಸಲಾಯಿತು. 2013 ನವೆಂಬರ್ CID ತನ್ನ 15 ಪುಟಗಳ ವರದಿಯನ್ನ ಸಲ್ಲಿಸಿತು. ಆ ವರದಿಯ ಪ್ರಕಾರ ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನು ಮುಖ್ಯ ಆರೋಪಿಯನ್ನಾಗಿ ಗುರುತಿಸಲಾಯಿತು. ಕುಟುಂಬ ವ್ಯಕ್ತಪಡಿಸಿದ ಇತರ ಪ್ರಭಾವಿ ಹೆಸರುಗಳಿಗೆ ಕ್ಲೀನ್ ಚೀಟ್ ನೀಡಲಾಯಿತು. ಇದರಿಂದ ಜನರಲ್ಲಿ ಇನ್ನೂ ಅನುಮಾನ ಹೆಚ್ಚಾಯಿತು. ನಂತರ ಜನರ ಒತ್ತಡ, ಪ್ರತಿಭಟನೆಗಳಿಂದಾಗಿ 2013 ಡಿಸೆಂಬರ್ನಲ್ಲಿ ಈ ಪ್ರಕರಣವನ್ನು CBIಗೆ ಹಸ್ತಾಂತರಿಸಲಾಯಿತು. ಆದರೆ CBI ಕೂಡ ತನ್ನ ತನಿಖೆಯಲ್ಲಿ ಸಂತೋಷ್ ರಾವ್ನನ್ನೇ ಆರೋಪಿ ಎಂದು ಮುಂದುವರಿಸಿತು. ಕುಟುಂಬ ಹಾಗೂ ಹೋರಾಟಗಾರರು ನಿಜವಾದ ಅಪರಾಧಿಗಳನ್ನು ರಕ್ಷಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಆದರೆ CBI ಕೂಡ ನಿಜವಾದ ಕೊಲೆಗಾರರನ್ನ ಪತ್ತೆ ಹಚ್ಚಲು ವಿಫಲವಾಯಿತು ಹಾಗೂ ಸಂತೋಷ್ ರಾವ್ ಕೂಡ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಒದಗಿಸಲು ವಿಫಲವಾದ ಕಾರಣ CBI ಕೋರ್ಟ್ ಸಂತೋಷ್ ರಾವ್ರನ್ನು ದೋಷಮುಕ್ತ ಎಂದು ಘೋಷಿಸಲಾಯಿತು. ಸಂತೋಷ್ ರಾವ್ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದಿದ್ದ ಕಾರಣ ಅವರನ್ನು ದೋಷಮುಕ್ತವೆಂದು ಪರಿಗಣಿಸಿ ಅವರನ್ನು ಬಿಡುಗಡೆ ಮಾಡಲಾಯಿತು. 2012 ಅಕ್ಟೋಬರ್ 10 ಇದರಲ್ಲಿ FIR ದಾಖಲಾಗುತ್ತದೆ. ನಂತರ 2012 ನವೆಂಬರ್ 22 ಸರ್ಕಾರ CID ತನಿಖೆಗೆ ಆದೇಶ ಮಾಡುತ್ತೆ. ನಂತರ 2013 31 ಅಕ್ಟೋಬರ್ ಟ್ರಯಲ್ ಕೋರ್ಟ್ಗೆ 15 ಪುಟಗಳ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡುತ್ತದೆ. 2013 ನವೆಂಬರ್ 6ಕ್ಕೆ CBIಗೆ ಇದು ವರ್ಗಾವಣೆ ಆಗುತ್ತೆ. 2023 ಜೂನ್ 16ರಂದು CBI ಕೋರ್ಟ್ ಸಂತೋಷ್ ರಾವ್ನಿಂದ ದೋಷ ಮುಕ್ತ ಅಂತ ಘೋಷಣೆ ಮಾಡಿ ಬಿಡುಗಡೆ ಮಾಡುತ್ತೆ. ನಂತರ 2023 CBI ಹೈಕೋರ್ಟ್ಗೆ ಅಪೀಲ್ ಹೋಗುತ್ತೆ. ಹೈಕೋರ್ಟ್ 2024 ಆಗಸ್ಟ್ 30ರಂದು CBI ಅಪೀಲಿನ ತಿರಸ್ಕಾರ ಮಾಡುತ್ತೆ. ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಎತ್ತಿಡಿಯುತ್ತದೆ. ಗೆಳೆಯರೇ, ನಮ್ಗೂ ನಿಮ್ಗೂ ಇಬ್ಬರಿಗೂ ಒಂದು ಸಂದೇಹ ಕಾಡುತ್ತೆ. ಅದು ಯಾವ್ದು ಸಂದೇಹ ಅಂತಂದ್ರೆ, ಈ ಸಂತೋಷ್ ರಾವ್ ಯಾರು? ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ಬಿಟ್ರೆ ಬೇರೆ ಯಾರು ಕಾಣೋದಿಲ್ಲ. ಸೌಜನ್ಯ, ಸಂತೋಷ್ ಇವರಿಬ್ಬರೇ ಕಾಣ್ತಾರೆ. ಹಂಗಂದ್ರೆ ಇವ್ರು ಯಾರು? ಸಂತೋಷ್ ರಾವ್. ಇವರನ್ನ ಕೋರ್ಟ್ ಟ್ರಯಲ್ ಕೋರ್ಟ್ ಅವರನ್ನ ಬಿಡುಗಡೆ ಮಾಡಿದೆ, ಹೈಕೋರ್ಟ್ ಕೂಡ ಅದನ್ನ ಬಿಡುಗಡೆ ಮಾಡಿದೆ ನಿರ್ದೋಷಿ ಅಂತ. ಅಂದ್ರೆ ಇವನ್ಗೆಲ್ಲ ಟೆಸ್ಟ್ಗಳು ಆಗಿದ್ಯಾ? ಎಲ್ಲಿ ಇದು ಕೇಸು ಹಿಂದೆ ಮುಂದೆ ಆಗಿರಬಹುದು? ಇವೆಲ್ಲ ವಿವರಗಳನ್ನ ಈ ಮುಂದೆ ನೋಡೋಣ ಬನ್ನಿ. ಸಂತೋಷ್ ರಾವ್ ಮೂಲ ಕುಕ್ಕಂದೂರು ಗ್ರಾಮ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಸ್ಥಿತಿ ಮಾನಸಿಕ ಸಮಸ್ಯೆಗಳಿದ್ದ ವ್ಯಕ್ತಿ ಎಂದು ಹಲವಾರು ವರದಿಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. 2012ರಲ್ಲಿ ಧರ್ಮಸ್ಥಳದ ಹತ್ತಿರ ಸೌಜನ್ಯ ಪ್ರಕರಣ ನಡೆದ ಕೆಲವೇ ಗಂಟೆಗಳಲ್ಲಿ ಸ್ಥಳೀಯರು ಅನುಮಾನದಿಂದ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ವ್ಯಕ್ತಿ ಇವನೇ. ಪ್ರಕರಣ ಮತ್ತು ಆರೋಪ ನೋಡೋದಾದ್ರೆ, CID ಆರೋಪ 2013ರಲ್ಲಿ CID ತನಿಖೆಯ ಬಳಿಕ ಸಂತೋಷ್ ರಾವ್ ವಿರುದ್ಧ ದೋಷಾರೋಪ ಪತ್ರ ಸಲ್ಲಿಸಲಾಯಿತು. CBI ತನಿಖೆ ನಡೆಸಿ 2015ರಲ್ಲಿ ಮತ್ತೆ ಸಂತೋಷ್ ರಾವ್ ಅವರನ್ನೇ ಏಕೈಕ ಆರೋಪಿ ಎಂದು ಚಾರ್ಜ್ ಶೀಟ್ ಸಲ್ಲಿಸಲಾಯಿತು. ಜನರ ಒಂದು ದೊಡ್ಡ ವಲಯದ ಅನುಮಾನ ಪ್ರಭಾವಿ ವ್ಯಕ್ತಿಗಳತ್ವ ಇತ್ತು. ಆದರೆ ಅಧಿಕೃತವಾಗಿ ಆರೋಪ ಸಿಕ್ಕಿದ್ದು ಸಂತೋಷ್ ರಾವ್ ಅವರಿಗೆ. ನ್ಯಾಯಾಲಯ ತೀರ್ಪುಗಳು. CBI ವಿಶೇಷ ನ್ಯಾಯಾಲಯ ಸಾಕ್ಷಿಗಳ ಕೊರತೆಯಿಂದ ಸಂತೋಷ್ ರಾವ್ ಅವರನ್ನು ಸಂಪೂರ್ಣ ನಿರ್ದೋಷಿ ಎಂದು ಘೋಷಣೆ ಮಾಡಿತು. ಕಾರಣ, ವೈದ್ಯಕೀಯ ಸಾಕ್ಷಿಗಳು ಸರಿಯಾಗಿ ಸಂಗ್ರಹಿಸಲಾಗದೆ ಹಾಳಾದವು. DNA ಪರೀಕ್ಷಾ ಫಲಿತಾಂಶ ಸ್ಪಷ್ಟವಾಗಿರಲಿಲ್ಲ.
ಸಂತೋಷ್ ರಾವ್ ಅವರ ದೇಹದಲ್ಲಿ ಯಾವುದೇ ಗಾಯಗಳ ಗುರುತು ಸಿಕ್ಕಿರಲಿಲ್ಲ. ತೀವ್ರ ತನಿಖಾ ಲೋಪಗಳನ್ನು ನ್ಯಾಯಾಲಯ ಗಂಭೀರವಾಗಿ ಸೂಚಿಸಿತ್ತು. ಹೈಕೋರ್ಟ್ ತೀರ್ಪು ಸೆಪ್ಟೆಂಬರ್ 2024. ಕರ್ನಾಟಕ ಹೈಕೋರ್ಟ್ ಕೂಡ ವಿಶೇಷ ನ್ಯಾಯಾಲಯದ ತೀರ್ಪನ್ನು ಮುಂದುವರಿಸಿದೆ. ಹೊಸ ತನಿಖೆ ಮಾಡಿದರೂ ಯಾವುದೇ ಫಲಿತಾಂಶ ಸಿಗುವ ಸಾಧ್ಯತೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ಸಂತೋಷ್ ರಾವ್ ಅವರ ಮೇಲೆ ನಡೆದ ಪರೀಕ್ಷೆಗಳು ಯಾವುವು ಎಂದರೆ DNA ಪರೀಕ್ಷೆ. ಸೌಜನ್ಯ ಅವರ ಶರೀರದಿಂದ ಜೀವಸತ್ವದ ಸಾಕ್ಷಿಗಳನ್ನು ಸಂಗ್ರಹಿಸಲಾಯಿತು. ಅವುಗಳನ್ನು ಸಂತೋಷ್ ರಾವ್ ಅವರ DNA ಜೊತೆ ಹೋಲಿಸಲಾಯಿತು. ಫಲಿತಾಂಶ ಹೊಂದಿಕೆಯಾಗಲಿಲ್ಲ. ಯಾವುದೇ DNA ಮ್ಯಾಚ್ ಸಿಕ್ಕಿರಲಿಲ್ಲ. ಫೋರೆನ್ಸಿಕ್ ಮೆಡಿಕಲ್ ಟೆಸ್ಟ್. ಸಂತೋಷ್ ರಾವ್ ಅವರ ದೇಹದಲ್ಲಿ ಸೌಜನ್ಯ ಪ್ರಕರಣ ಸಂಬಂಧಿಸಿದ ಗಾಯಗಳ ಗುರುತು ಇದೆಯೇ ಎಂದು ಪರೀಕ್ಷಿಸಲಾಯಿತು. ಫಲಿತಾಂಶ ದೇಹದಲ್ಲಿ ಹೋರಾಟ ಅಥವಾ ಬಲಾತ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ಗಾಯಗಳು ಪತ್ತೆಯಾಗಲಿಲ್ಲ. ವೈಜ್ಞಾನಿಕ ಟೆಸ್ಟ್ಗಳು. ಸಂತೋಷ್ ರಾವ್ ಅವರಲ್ಲಿ ಮಾನಸಿಕ ಸಮಸ್ಯೆಗಳಿವೆ ಎಂದು ಪೊಲೀಸರ ವರದಿಯಲ್ಲಿ ಉಲ್ಲೇಖವಿತ್ತು. ಕೆಲವು ಪ್ರಾಥಮಿಕ ಮನೋವೈಜ್ಞಾನಿಕ ಪರೀಕ್ಷೆಗಳು ನಡೆದಿದ್ದರೂ ಕೋರ್ಟ್ನಲ್ಲಿ ಅದನ್ನು ಸಾಕ್ಷಿಯಾಗಿ ಬಳಸಲಾಗಲಿಲ್ಲ. ನಾರ್ಕೋ ಟೆಸ್ಟ್. ತನಿಖಾ ಹಂತದಲ್ಲಿ ಕೆಲವೊಮ್ಮೆ ಇದನ್ನು ಚರ್ಚಿಸಲಾಯಿತು, ಆದರೆ ನ್ಯಾಯಾಲಯದಲ್ಲಿ ಅಂತ ಪರೀಕ್ಷೆಯ ವರದಿ ಬಳಸಲಾಗಿಲ್ಲ. ಅಧಿಕೃತ ದಾಖಲೆಗಳ ಪ್ರಕಾರ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ DNA ಮತ್ತು ಮೆಡಿಕಲ್ ಸಾಕ್ಷಿಗಳನ್ನೇ ಮುಖ್ಯವಾಗಿ ಉಲ್ಲೇಖಿಸಿದೆ. ಕೋರ್ಟ್ ಅಭಿಪ್ರಾಯ ಏನೆಂದ್ರೆ, ಸಾಕ್ಷಿ DNA ವೈದ್ಯಕೀಯ ವರದಿ ಯಾವುದು ಸಂತೋಷ್ ರಾವ್ ವಿರುದ್ಧ ದೃಢಪಡಿಸುವುದಿಲ್ಲ ಎಂದು 2023ರಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಹೇಳಿತು. ಆದ್ದರಿಂದ ಅವನ ಮೇಲೆ ನಡೆದ ಎಲ್ಲಾ ಪರೀಕ್ಷೆಗಳು ಅಪರಾಧ ಸಾಬೀತು ಮಾಡಲು ವಿಫಲವಾದವು. DNA ಮತ್ತು ಮೆಡಿಕಲ್ ಪರೀಕ್ಷೆ ನಡೆದರೂ ಸಂತೋಷ್ ರಾವ್ ವಿರುದ್ಧ ಯಾವುದೇ ಪಕ್ಕಾ ಸಾಕ್ಷಿ ಸಿಕ್ಕಿರಲಿಲ್ಲ. ಆದ್ದರಿಂದ ಕೋರ್ಟ್ ಅವನನ್ನು ನಿರ್ದೋಷಿ ಎಂದು ಬಿಡುಗಡೆ ಮಾಡಿತು. ವೀಕ್ಷಕರೇ, ನಮ್ಗೆ ಉಳಿದಿರೋದು ಧರ್ಮಸ್ಥಳ ದೇವಸ್ಥಾನ ಸಮಿತಿ ಏನು ಹೇಳಿಕೆ ಕೊಟ್ಟಿದೆ ನೋಡೋಣ. 2012 ಅಕ್ಟೋಬರ್ನಲ್ಲಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದ ನಂತರ ಸಾರ್ವಜನಿಕರು ಮತ್ತು ಸಂಘಟನೆಗಳಿಂದ ದೇವಾಲಯದ ಮೇಲೆ ನೇರ ಅಥವಾ ಪರೋಕ್ಷ ಆರೋಪಗಳು ಬಂದವು. ಈ ಹಿನ್ನೆಲೆಯಲ್ಲಿ ದೇವಾಲಯ ಸಮಿತಿ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹಲವು ಬಾರಿ ಹೇಳಿಕೆಗಳು ದೇವಾಲಯ ಅಥವಾ ದೇವಾಲಯದ ಆಡಳಿತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಿಲ್ಲ, ನಮ್ಮನ್ನು ಆರೋಪಿಸುವುದು ನಿಷ್ಪ್ರಯೋಜಕ, ದೇವಾಲಯದ ಮೇಲೆ ಸುಳ್ಳು ಪ್ರಚಾರ ಮಾಡಲಾಗುತ್ತಿದೆ ಎಂದು ಸಮಿತಿ ಹೇಳಿಕೆ ನೀಡಿತ್ತು. ದೇವಾಲಯವು ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿತ್ತು. ವೀರೇಂದ್ರ ಹೆಗಡೆ ಅವರ ಪ್ರತಿಕ್ರಿಯೆ, ನಮ್ಮ ಕುಟುಂಬ ಅಥವಾ ಧರ್ಮಸ್ಥಳ ಸಂಸ್ಥೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಿಲ್ಲ. ನಿಜವಾದ ಅಪರಾಧಿ ಕಾನೂನಿನ ಮುಂದೆ ಶಿಕ್ಷೆ ಪಡೆಯಬೇಕು ಎಂದು ಅವರು ಸ್ಪಷ್ಟನೆ ನೀಡಿದರು. ದೇವಾಲಯದ ವಿರುದ್ಧ ಸುಳ್ಳು ಪ್ರಚಾರದಿಂದ ಧರ್ಮಸ್ಥಳದ ಶ್ರದ್ಧೆಗೆ ಧಕ್ಕೆಯಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ತನಿಖಾ ಸಮಯದಲ್ಲಿ ಸಿಐಡಿ ಅಥವಾ ಬಳಿಕ ಸಿಬಿಐ ತನಿಖೆ ನಡೆದಾಗಲೂ ದೇವಾಲಯವು ತನಿಖೆಗೆ ತಡೆ ನೀಡಲಿಲ್ಲ. ಆದರೆ ದೇವಾಲಯವು ಸಂಚು ಮಾಡಿ ತಪ್ಪು ಆರೋಪ ಮಾಡಲಾಗುತ್ತಿದೆ ಎಂದು ಸಮಿತಿ ನಿರಂತರವಾಗಿ ಹೇಳುತ್ತಿತ್ತು. ಅಂತಾರಾಷ್ಟ್ರೀಯವಾಗಿ ನೋಡೋದಾದ್ರೆ 2012ರಲ್ಲಿ BBC, ಗಾರ್ಡಿನಿಯಾ, ನ್ಯೂಯಾರ್ಕ್ ಟೈಮ್ಸ್, ಅಲ್ ಜಜೀರಾದಂತ ಪತ್ರಿಕೆಗಳು ಅಂದು ಸೌಜನ್ಯ ಕೇಸ್ ಬಗ್ಗೆ ಯಾವುದೇ ಮಾತನಾಡಿರಲಿಲ್ಲ. ಅಂತಾರಾಷ್ಟ್ರೀಯ ಮಾಧ್ಯಮವಾದ ಅಲ್ ಜಜೀರಾ ಇದು 2012 ಸೌಜನ್ಯ ಹತ್ಯೆ ಪ್ರಕರಣದಿಂದ ಆರಂಭಿಸಿ 1980ರಿಂದಲೇ ಧರ್ಮಸ್ಥಳದಲ್ಲಿ ಯುವತಿಯರು ಕಾಣೆಯಾಗುವುದು, ಹತ್ಯೆಗೀಡಾಗುವುದು ಎಂಬ ದಶಕಗಳ ಆರೋಪವನ್ನು ಪ್ರಸ್ತಾಪ ಮಾಡ್ತಾ ಇದೆ. ನಂತರ ಪೀಪಲ್ ಎಂಬ ಪತ್ರಿಕೆ ಅಮೆರಿಕದ್ದು ಒಬ್ಬ ಮಾಜಿ ದೇವಾಲಯದ ಕಾರ್ಮಿಕ ತನ್ನನ್ನು 20 ವರ್ಷಗಳ ಕಾಲ 100 ಶವಗಳನ್ನು ಬಲವಂತವಾಗಿ ಸಮಾಧಿ ಮಾಡಲು ಒತ್ತಾಯಿಸಲಾಗಿದೆ ಎಂದು ಹೇಳಿಕೆ ನೀಡಿದ್ದಾನೆ ಅಂತ ಹೇಳ್ತಾ ಇದೆ. ಆದರೂ ಜನರ ಮನದಲ್ಲಿ ಉಳಿದ ಪ್ರಶ್ನೆಗಳು, ನ್ಯಾಯಾಲಯದಲ್ಲಿ ತೀರ್ಪು ಹೊರಬಿದ್ದರೂ ಅಸಲಿ ಅಪರಾಧಿಗಳು ಪತ್ತೆಯಾಗಿದ್ದಾರಾ? ಅನ್ಯಾಯಕ್ಕೆ ಒಳಗಾದ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಕ್ಕಿತೆ? ರಾಜಕೀಯ ಸಾಮಾಜಿಕ ಒತ್ತಡಗಳಿದೆಯೇ ಎಂಬ ಅನೇಕ ಪ್ರಶ್ನೆಗಳ ಜನರ ಮನದಲ್ಲಿ ಇಂದು ಬಾಕಿ ಇವೆ. ಸೌಜನ್ಯ ಪ್ರಕರಣವು ಕೇವಲ ಒಂದು ಹುಡುಗಿಯ ಕಥೆಯಲ್ಲ, ಅದು ನಮ್ಮ ಸಮಾಜದ ನ್ಯಾಯ ವ್ಯವಸ್ಥೆ, ತನಿಖಾ ಸಂಸ್ಥೆಗಳ ನಂಬಿಕೆ ಮತ್ತು ಜನರ ಧ್ವನಿಯ ಪ್ರತಿಫಲನ. 2012ರಿಂದ 2025ರವರೆಗೂ ಈ ಪ್ರಕರಣ ಅನೇಕ ಹಂತಗಳನ್ನು ಕಂಡಿದೆ. ಆದರೆ ನ್ಯಾಯ ಸಿಕ್ಕಿತೆ ಇಲ್ಲವೇ ಎಂಬ ಪ್ರಶ್ನೆ ಇನ್ನೂ ಬಾಕಿ ಇದೆ. ವೀಕ್ಷಕರೇ, ಧರ್ಮಸ್ಥಳ ಒಂದು ಜನರ ನಂಬಿಕೆಯ ಶ್ರದ್ಧಾ ಕೇಂದ್ರ. ಆ ನಂಬಿಕೆಗೆ ಧಕ್ಕೆಯಾಗದಿರಲಿ. ನೀವು ಧರ್ಮಸ್ಥಳಕ್ಕೆ ಹೋದಾಗ ಸ್ವಾಮಿ ಮಂಜುನಾಥ, ಅಣ್ಣಪ್ಪ ಸ್ವಾಮಿಗಳಲ್ಲಿ ನಮಗೆ ಒಳ್ಳೆಯದಾಗಲಿ ಹಾಗೂ ಸೌಜನ್ಯ ಎಂಬ ಮುಗ್ಧ ಹೆಣ್ಣು ಮಗುವಿಗೆ ನ್ಯಾಯ ಸಿಗಲಿ ಎಂದು ಬೇಡಿಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.